ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂತು, ಹರಿ, ಏನಾಗಿದೆಯೋ ನಿಮಗೆ? ನಿಮ್ಮಮ್ಮ ಪ್ರತಿದಿನ ಹೊಸಲಿಗೆ ಪೂಜೆ ಮಾಡ್ತಾಳೆ. ಯಾಕೆ ಹೇಳಿ? ಈ ಮನೆ ದೇವಸ್ಥಾನ ಇದ್ದಾಗೆ ಈ ಮನೇಲಿರೋರು ನಗನಗುತ್ತಾ ಪ್ರೀತಿಯಿಂದ ಶಾಂತಿಯಿಂದ ಬದುಕಲಿ ಅಂತ. ಇಬ್ರು ಅಣ್ಣ ತಮ್ಮಂದ್ರಪ್ಪ, ಕಷ್ಟ ಸುಖಕ್ಕೆ ಒಬ್ಬರಿಗೊಬ್ಬರಿಗೆ ಹೆಗಲಾಗಬೇಕು. ನೀವು ನೋಡಿದ್ರೆ ಹೀಗೆ ಕಿತ್ತಾಡ್ತಿದ್ದೀರಲ್ರೋ, ಏನ್ರು ಆಗಿದೆ ನಿಮ್ಗೆ? ಸುಮ್ಮನೆ ಅರಿಯಪ್ಪ ನೀವು. ಅಣ್ಣ ಅಂತ ಹೇಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅವನೇ ನನಗೆ ಹೆಗ್ಲಾಗ್ತಾನಪ್ಪ. ನೀನೇನೋ ನನಗೆ ಹೇಳೋದು? ಹರಿ, ತಮ್ಮ ಚಿಕ್ಕವನು ಅಂತ ಅವನ ಹತ್ರ ಹೇಗೆ ಮಾತಾಡ್ಬೇಕು ಅಂತ ನಿನ್ ಬುದ್ಧಿ ಇಲ್ವಾ? ಬಾಯಿ ಬಂದಾಗ ಮಾತಾಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಏನೋ ದೊಡ್ಡದಾಗ ಮಾತಾಡ್ ಬಂದ್ಬಿಟ್ಟ. ಇನ್ನು ಸಲ ಏನಾದ್ರು ಮಾತಾಡಿದ್ರೆ ಹರಿ, ಹರಿ, ಸಂತು, ಸಾಕ್ ಮಾಡ್ರು, ಸಾಕ್ ಮಾಡ್ರಪ್ಪ. ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ ಕಣ್ರು. ಇಬ್ರು ಹಿಂಗ್ ಜಗಳ ಮಾಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲಪ್ಪ. ಈ ಮನೇಲಿ ಏನಿಲ್ಲ ಅಂದ್ರೂ ಬದುಕ್ಬೋದು, ಆದ್ರೆ ನೆಮ್ಮದಿ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲಪ್ಪ. ಆ ನೆಮ್ಮದಿ ಹಾಳು ಮಾಡ್ಕೋಬೇಡಿ. ನೀವೇನೋ ಹೇಳ್ತೀರಾ ಮಾವ, ಮನೇಲಿ ನೆಮ್ಮದಿ ಇರ್ಬೇಕು ಅಂತ. ಅಷ್ಟು ಕಾಸ್ಟ್ಲಿ ಒಡವೆ ಕಳ್ಕೊಂಡ್ರು ನನಗ್ ಗೊತ್ತು, ಅದ್ರ ನೋವೇನು ಅಂತ. ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ಅರ್ಥ ಆಗುತ್ತಮ್ಮ, ಸ್ವಲ್ಪ ತಾಳ್ಮೆ ಇರಲಿ. ಅದೇನ್ ಸಮಸ್ಯೆ ಬಂದಿದೆ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಹಿಂಗ್ ಜಗಳ ಮಾಡೋದ್ರಿಂದ ಏನೂ ಆಗಲ್ಲ ಸಿಂಚನ. ನೋಡಿ ಮಾವ, ನನ್ಗದೆಲ್ಲ ಗೊತ್ತಿಲ್ಲ. ನನ್ಗೆ ನನ್ನ ಒಡವೆ ವಾಪಸ್ ಬೇಕು ಅಷ್ಟೇ. ಕದ್ದಿರೋರು ತಂದು ನನಗ್ ಕೊಡ್ಬೇಕು. ತಂದು ಕೊಡ್ಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೂ ಹೇಸಲ್ಲ. ನಾನು ಅಷ್ಟೇ ಕಣೆ. ನನ್ನ 5 ಲಕ್ಷ ಸಿಗಬೇಕು, ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೇಂಟ್ ಕೊಡ, ಪೊಲೀಸ್ಗಲ್ದೇನೆ ಅವ್ರ ಅಪ್ಪಂಗ್ ಕೊಡ. ಅಣ್ಣ, ಯಾಕ್ರೋ ಹೀಗೆ ಕಿತ್ತಾಡ್ತಾ ಇದ್ದೀರಾ? ಅಪ್ಪ ಅಮ್ಮನ ಒಂದ್ಸತಿ ನೋಡಿ, ನೀವಿಬ್ರು ಕಿತ್ತಾಟದಿಂದ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ ನೋಡಿ ಒಂದ್ಸತಿ. ಸಾಕು ಸುಮ್ನಿರೆ. ನೀನು ಆ ಜಯಂತ ಕೋಟ್ಯಾಧೀಶ್ವರ ಮದುವೆ ಆಗಿ ಆರಾಮಾಗಿದ್ಯಾ? ಕಷ್ಟಪಟ್ಟು ಕೂಡಿಡೋ ದುಡ್ಡು ಏನು ಅಂತ ನನಗೆ ಗೊತ್ತು. ಸಂತು, ಸುಮ್ಮನೆ ಅರಿಯಪ್ಪ ನೀವು. ನಮ್ಮ ಪರಿಸ್ಥಿತಿ ಹಂಗಲ್ಲ. ಪೈಸಾ ಕೂಡಿಡಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಾನು? ಅಪ್ಪ ನೊಂದ್ಕೊಂಡ್ಬಿಡ್ತಾರಂತೆ, ನನಗೆ ನೋವಾಗಲ್ವಾ? ನೋಡಿ ಅಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು ಅವ್ರು ಯಾರು. ಹೌದು, ಈ ಮನೆ ಭಾಗ ಆಗ್ಲಿ. ನಮ್ಗೂ ಅಷ್ಟೇ, ನಿಮ್ಗಳ ಜೊತೆ ಇರಕ್ ಇಷ್ಟ ಇಲ್ಲ. ಆಯ್ತು, ಮಾಡೇ ಬಿಡೋಣ ಭಾಗನ. ಸಂತು, ಹರಿ, ಸಂತು, ಏನ್ ಮಾಡ್ತಾ ಇದ್ದೀರಪ್ಪ? ಹರೀಶ, ಅಪ್ಪ ಅಮ್ಮ ಸ್ಟಡಿಗಿರಿ ನೀವು. ಈ ಬದಿಗಿರಪ್ಪ, ಅಲ್ಲಿರಿ ನೀವು, ಅಲ್ಲಿರಿ ನೀವು. ಬನ್ನಿ ಅಪ್ಪ, ಇಲ್ಲೇ ಬನ್ನಿ, ಇಟ್ಕೊಳ್ಳಿ. ಈ ಕಡೆ ಬರೋದು. ಏನ್ರಪ್ಪ ಇದು?
ಅಣ್ಣ ನೋಡು, ಮನೆ ಭಾಗ ಮಾಡಬೇಡ ಅಣ್ಣ, ನನ್ನ ಮಾತು ಕೇಳು. ಏ ಗಂಡ ಹೆಂಡತಿ ಇಬ್ರು ಕೇಳಿಸ್ಕೊಳ್ಳಿ. ಈ ಗೆರೆಯಿಂದ ಈಚೆ ನೀವು ಬರಂಗಿಲ್ಲ, ಈ ಗೆರೆಯಿಂದ ಆಚೆ ನಾವು ಬರಲ್ಲ. ನನ್ನ 5 ಲಕ್ಷ ಸಿಗೋ ತನಕ ನಿಮ್ಮ ಸವಾಸನೆ ನಮಗ್ ಬೇಕಾಗಿಲ್ಲ. ಒಳ್ಳೆ ಕೆಲ್ಸ, ತುಂಬಾ ಒಳ್ಳೆ ಕೆಲ್ಸ. ಈಗಲಾರು ಗಂಡ ಹೆಂಡತಿ ಆರಾಮಾಗಿರ್ತೀವಿ. ನನ್ ಒಡನೆ ಸಿಗೋವರೆಗೂ ಅಲ್ಲ, ಸಿಕ್ಕದ ಮೇಲೂ ನಿಮ್ ಹತ್ರ ಮಾತಾಡಕ್ ಏನು ಉಳ್ದಿಲ್ಲ. ಆಯ್ತು ಹೋಗಿ. ಹರಿ, ಸಿಂಚನ, ಸಂತು, ಹರೀಶ, ಸಂತು, ಅಪ್ಪ ಪ್ಲೀಸ್ ನಿಮ್ಮ ಆ ಕಡೆ ಹಿರಿಯಪ್ಪ ಹೇಳೋ ಸಂತು. ದಯವಿಟ್ಟು. ಛೇ, ಇಂಥ ಟೈಮಲ್ಲಿ ನಾನು ಜಯಂತ್ ಅವ್ರ ಬಗ್ಗೆ ಏನಂತ ಹೇಳ್ಕೊಳ್ಳಿ. ಅಪ್ಪ ನೋಡು, ನೀವೇನು ಯೋಚನೆ ಮಾಡಬೇಡ. ಅದು ಕೋಪದ ಕಾವಲ್ಲಿ ಹೀಗೆಲ್ಲ ಆಗ್ಬಿಟ್ಟಿದೆ ಅಷ್ಟೆ. ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ನೀನು ಸಮಾಧಾನ ಮಾಡ್ಕೋ. ಏನಂತ ಸಮಾಧಾನ ಮಾಡ್ಕೊಳ್ಳಿ ಜನ, ಏನಂತ ಸಮಾಧಾನ ಮಾಡ್ಕೊಳ್ಳಿ? ನನಗೇನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನೋಡು ನೀನೇ ನಂಬಿಕೆ ಕಟ್ಕೊಟ್ರೆ ಹೇಗೆ ಹೇಳು? ಎಲ್ಲ ಸರಿ ಹೋಗುತ್ತೆ, ನೀನು ಧೈರ್ಯವಾಗಿರು. ಅದಕ್ಕೆ ನೀವು ಅಷ್ಟೇ, ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.